ಸಾವಿರ ವರ್ಷಗಳಿಂದಲೂ ಕೂಡ ಅಂದರೆ ಯಾವತ್ತು ಈ ಕೃಷಿ ಸಮುದಾಯಗಳು ರೂಪುಗೊಂಡವು ಅಥವಾ ಕೃಷಿ ಸಮಾಜಗಳು ರೂಪುಗೊಂಡವು, ಈ ಅಗ್ರೇರಿಯನ್ ಸೊಸೈಟೀಸ್ ಅಂತ ಏನು ಹೇಳ್ತಾರೆ, ಅವತ್ತಿನಿಂದ ಈ ಭೂ ಒಡೆತನ ಮತ್ತು ಭೂಮಿಯ ಪ್ರಶ್ನೆ ಅದು ನಿರಂತರವಾಗಿ ನಮ್ಮನ್ನು ಕಾಡ್ತಾ ಬಂದಿದೆ. ಆದರೆ ಆ ಪ್ರಶ್ನೆಯಲ್ಲಿ ಅಡಗಿರುವಂಥ ಒಂದು ತಾತ್ಪರ್ಯ ಏನು ಅಂತ ಹೇಳಿದರೆ, ಅದು ಶೋಷಕರ ಒಂದು ಅಸ್ತ್ರವಾಗಿದೆ. ಅಂದರೆ ಯಾರನ್ನು ಹೇಗೆ ನಾವು ಅಧೀನದಲ್ಲಿ ಇಟ್ಕೋಬೇಕು, ನಮ್ಮ ಕೆಳಗಡೆ ಸೇವೆ ಮಾಡೋಕ್ಕೆ ಉಳಿಸ್ಕೋಬೇಕು. ಹಾಗಾಗಿ ನಮ್ಮ ಹಳ್ಳಿಗಳಲ್ಲಿ, ನಾನು ಒಂದು ಕೃಷಿ ಮನೆತನದಿಂದ ಬಂದಂಥವನು, ಈ ಕೃಷಿಕರು ಮತ್ತು ಗೇಣಿದಾರರು ಮಧ್ಯೆ ಇರುವ ಈ ಸಂಬಂಧ ಎಷ್ಟು ಅಸಮಾನವಾಗಿತ್ತು ಮತ್ತು ಎಷ್ಟು ತಾರತಮ್ಯದಿಂದ ಕೂಡಿತ್ತು ಅನ್ನೋದನ್ನು ಕಣ್ಣಿಗೆ ರಾಚು ಹಾಗೆ ನೋಡಿದಂಥ ವ್ಯಕ್ತಿ ನಾನು ಆ ಕಡೆ ಇದ್ದೀನಾ ಅಥವಾ ಈ ಕಡೆ ಇದ್ದೀನಾ ಅನ್ನೋದು ಅದು ಬೇರೆ ಪ್ರಶ್ನೆ. ಆದರೆ ಅದನ್ನು ಸಾಕ್ಷೀಕರಿಸಿದಂಥ ವ್ಯಕ್ತಿಯಾಗಿರೋದ್ರಿಂದ ಅಲ್ಲಿ ಹುದುಗಿರುವಂಥ ಈ ಅಸಮಾನತೆ, ಅಲ್ಲಿ ನೆಲೆಗೊಂಡಿರುವಂಥ ಒಂದು ಈ ಜೀವ ವಿರೋಧಿ ನಿಲುವು ಇದೆಯಲ್ಲ, ಅದು ಭಾಳ ದೊಡ್ಡ ಮಟ್ಟದಲ್ಲಿ ಅದು ನಿರಂತರವಾಗಿ ಕೆಲಸ ಮಾಡ್ತಾಯಿದೆ. ಈಗ ಪ್ರಾಸ್ತಾವಿಕವಾಗಿ ಮಾತಾಡುವಾಗ ಹೇಳಿದರು, ಅಂದರೆ ಅವತ್ತು ಉಳುವವನೇ ಒಡೆಯ ಅನ್ನುವ ಒಂದು ಘೋಷವಾಕ್ಯವನ್ನು ಇಟ್ಕೊಂಡು ಹೋರಾಟ ಆರಂಭಿಸಿ ಈಗ ಯಾರು ಭೂಮಿ ಒಡೆತನವನ್ನು ಹೊಂದಿದ್ದಾರೆ ಅವರಿಗೆ ಅದು ಮರೆತು ಹೋಗಿದೆ ಅನ್ನೋದು ಅದು ನಿಜ. ಅದು ಒಂದು ಮಟ್ಟದ ಸತ್ಯ ಇರಬಹುದು. ಆದರೆ ಇಷ್ಟು ಕಪ್ಪು ಬಿಳುಪಾಗಿ ಚರ್ಚೆ ಮಾಡುವಷ್ಟು ಭೂಮಿಯ ಪ್ರಶ್ನೆ ಉಳ್ಕೊಂಡಿಲ್ಲ ಇವತ್ತು. ಅಂದರೆ ಇಡೀ ಭಾರತದಾದ್ಯಂತ ಭೂಮಿಯ ಬಗೆಗಿನ ಒಂದು ನಂಟು ಅಥವಾ ಭೂಮಿ ಬಗೆಗಿರುವಂಥ ನಮ್ಮ ಒಂದು ಸಂಬಂಧ ಅದು ಇವತ್ತಿಗೂ ಕೂಡ ಇತ್ಯರ್ಥ ಆಗಿಲ್ಲ. ಅಂದರೆ ಈ ಭೂಮಿಯ ಬಗೆಗಿನ ಪ್ರಶ್ನೆಗಳು ಅವು ಹಲವು ವಿಧಾನದಲ್ಲಿ ಮತ್ತು ಹಲವು ಬಗೆಗಳಲ್ಲಿ ಹಲವು ರೀತಿಗಳಲ್ಲಿ ಅದನ್ನು ವ್ಯಾಖ್ಯಾನ ಮಾಡೋದಕ್ಕೆ ನಮಗೆ ಸಾಧ್ಯ ಇದೆ. ಅದನ್ನು ಅದು ಹೀಗಾಗಿದೆ ಅನ್ನೋದನ್ನು ಎರಡು ಪಕ್ಷವಾಗಿ, ಎರಡು ವಿಂಗಡವಾಗಿ ಅದನ್ನು ಬಿಡಿಸಿ ನೋಡೋಕ್ಕೆ ಸಾಧ್ಯವೇ ಇಲ್ಲ. ಅವತ್ತು ಒಂದು ಕೊಳಗದ ಬದಲಾವಣೆಯ ಬೇಡಿಕೆಯಿಂದ ಒಂದು ಕಿಡಿ ಹತ್ತಿ ಒಂದು ದೊಡ್ಡ ಕ್ರಾಂತಿಗೆ ಕಾರಣವಾದಾಗ, ಅಂದರೆ ಇವು ಎಲ್ಲವೂ ಸಾಂಕೇತಿಕವಾದಂಥ ಒಂದು ಕಾರಣಗಳು. ಅಂಬೇಡ್ಕರು ಚೌಡರ್ ಕೆರೆಗೆ ಹೋಗಿ ನೀರು ಮುಟ್ಟುವುದು ಒಂದು ದೊಡ್ಡ ಕ್ರಾಂತಿ ಆದರೆ, ಅಥವಾ ದೇವಸ್ಥಾನ ಪ್ರವೇಶದ ಮಾಡೋದು ಒಂದು ದೊಡ್ಡ ಕ್ರಾಂತಿ ಆದರೆ, ದಂಡಿ ಯಾತ್ರೆ ಮಾಡಿ ಉಪ್ಪಿನ ಸತ್ಯಾಗ್ರಹದ ಒಂದು ದೊಡ್ಡ ಕ್ರಾಂತಿ ಆದರೆ, ಈ ಗಣಪತಿಯಪ್ಪ ಮತ್ತು ಅವರ ಒಟ್ಟು ಸಂಗಡಿಗರ ಮೂಲಕ ಏರ್ಪಟ್ಟಿರುವ ಈ ಕ್ರಾಂತಿ ಇದೆ, ಅಂದರೆ ಈ ಕೊಳಗ ಬದಲಾವಣೆಯ ಮೂಲಕ ಏರ್ಪಟ್ಟಿರುವ ಒಂದು ಕ್ರಾಂತಿ ಇದೆಯಲ್ಲ, ಇವು ಚರಿತ್ರೆಯಲ್ಲಿ ದೊಡ್ಡ ಕಂದೀಲುಗಳಾಗಿ, ಬೆಳಕುಗಳಾಗಿ ನಮಗೆ ನಮ್ಮ ಕಣ್ಣೆದುರಿಗೆ ಇದ್ದಾವೆ. ಅಂದರೆ ನಮ್ಮ ಕಣ್ಣ ಮುಂದಿನ ಬೆಳಕಾಗಿ ಈ ಕ್ರಾಂತಿ ಇದೆ. ಆ ಕ್ರಾಂತಿಯ ಸಾಧ್ಯತೆ ಏನು ಮತ್ತು ಆ ಕ್ರಾಂತಿಯ ವೈಫಲ್ಯ ಏನು ಅನ್ನೋದನ್ನು ಕುರಿತು ಪೋಸ್ಟ್ ಮಾರ್ಟಮ್ ಮಾಡುವ ಅಗತ್ಯ ಇಲ್ಲ. ಆದರೆ ಅಂಥ ಒಂದು ಕಿಡಿಯನ್ನು ಹಚ್ಚಿದ, ಕ್ರಾಂತಿಯ ಕಿಡಿಯನ್ನು ಹಚ್ಚಿದಂಥ ಈ ಧೀಮಂತ ವ್ಯಕ್ತಿಗಳು ನಮಗೆ ಯಾವತ್ತೂ ದಾರಿದೀಪ ಯಾಕೆ ಆಗ್ತಾ ಇದ್ದಾರೆ ಅಂತ ಹೇಳಿದರೆ, ನಾವು ನಮ್ಮನ್ನು ಪರೀಕ್ಷೆಗೆ ಒಳಪಡಿಸಿಕೊಳ್ಳುವ ಮತ್ತು ನಾವು ನಿರಂತರವಾಗಿ ಯೋಚನೆ ಮಾಡುವ, ನಮ್ಮ ಜೊತೆಗಿರುವ, ನಮ್ಮ ಜೊತೆ ಕೆಲಸ ಮಾಡುವ, ನಾವು ಒಟ್ಟಾಗಿ ಬಾಳುವುದಕ್ಕೆ ಬೇಕಾಗಿರುವ ಸಾಧ್ಯತೆಗಳನ್ನು, ಅವಕಾಶಗಳನ್ನು ನಾವು ಹೇಗೆ ರೂಪಿಸ್ಕೋಬೇಕು ಅನ್ನೋದನ್ನು ಅವರು ಹೇಳ್ತಾ ಇದ್ದಾರೆ. ಈಗ ನಾವು ತುಂಬ ಸಾರಿ ಮಾತಾಡ್ತಾ ಇರ್ತೀವಿ, ಈ ಚುನಾವಣೆಗಳು, ಗ್ರಾಮ ಪಂಚಾಯತಿ ಚುನಾವಣೆಗಳು ಬಂದು ಜಾತಿಯ ಪ್ರಶ್ನೆಗಳು ಮುನ್ನೆಲೆಗೆ ಬಂದು ಜಾತಿ ಧ್ರುವೀಕರಣ ಆಯಿತು ಅಂತ ಹೇಳ್ತಾ ಇರ್ತೀವಿ. ನಿಜ, ಆದರೆ ಅದು ಎಲ್ಲಿತ್ತು? ಅದು ಹೊರಗಡೆಯಿಂದ ಬಂತ? ಈ KS ನರಸಿಂಹಸ್ವಾಮಿ ಅವರು ಒಂದು ಕವಿತೆಯಲ್ಲಿ ಹೇಳ್ತಾರೆ, ಒಂದು ತಿಳಿಗೊಳದಲ್ಲಿ ಒಂದು ಕಲ್ಲು ಹಾಕಿಬಿಟ್ರೆ ಅದರ ರಾಡಿ ಮೇಲೆ ಎದ್ದು ಬರುತ್ತೆ, ಕೆಸರು ಮೇಲೆ ಎದ್ದು ಬರುತ್ತೆ. ಆ ಕೆಸರು ಎಲ್ಲಿತ್ತು? ಅದರ ಆಳದಲ್ಲಿನೇ ಇತ್ತು. ಅಂದರೆ ಜಾತಿಯ ಪ್ರಶ್ನೆಗಳು ಎಲ್ಲಿದ್ದು? ನಮ್ಮ ಆಳದಲ್ಲಿ ಅಡಗಿದ್ದು ಅವು. ಅದು ಯಾವುದೋ ಕಾರಣದಿಂದ ಏನಾದವು ಅಂತಂದರೆ ಅವು ಹೊರಹೊಮ್ಮಿದವು. ಅಂದರೆ ನಮಗೊಂದು ಅವಕಾಶ, ನಮ್ಮ ಜಾತಿಯ ಕ್ರೌರ್ಯ ಎಷ್ಟಾಗಿದೆ, ನಮ್ಮ ಶೋಷಣೆಯ ಕ್ರೌರ್ಯ ಎಷ್ಟಾಗಿದೆ, ನಮ್ಮ ಭೂಮಿಯಲ್ಲಿ ನಾವು ಬೆವರು ಸುರಿಸಿ ದುಡಿದು ಸಂಪಾದಿಸಿರುವಂಥ ಒಂದು ಪೈರಿನ ಮೇಲೆ ನಮಗೆ ಯಾವುದೇ ರೀತಿಯ ಹಕ್ಕಿಲ್ಲ ಅನ್ನುವ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡುವ ಜಮೀನ್ದಾರರ ಕ್ರೌರ್ಯ ಎಷ್ಟಿದೆ ಅನ್ನೋದು ನಮಗೆ ದೋಚಿದ್ದು ಮತ್ತು ಅದು ಗೊತ್ತಾಗಿದ್ದು ಯಾವಾಗ ಅಂತ ಹೇಳಿದರೆ ಈ ಥರದ ಕ್ರಾಂತಿಗಳಾದಾಗ, ಈ ಥರ ಚಳವಳಿಗಳಾದಾಗ. ಅಂದರೆ ಇವು ಯಾವುದು ಕೂಡ ಹೊರಗಡೆಯಿಂದ ಬಂದಿರುವಂಥದ್ದಲ್ಲ, ನಮ್ಮ ಒಳಗಡೆನೇ ಹೆಪ್ಪುಗಟ್ಟಿರುವ
ನಮ್ಮಲ್ಲೇ ಅಡಕವಾಗಿರೋ, ನಮ್ಮಲ್ಲೇ ಹುದುಗಿರುವಂಥ ವಾಸ್ತವಗಳನ್ನು ಮತ್ತು ಸತ್ಯಗಳನ್ನು ಹೊರಗೆ ಎಳೆಯುವುದಕ್ಕೆ ಬೇಕಾಗಿರುವಂಥ ಭಾಳ ಅಪ್ಪಟವಾಗಿರುವಂಥ ಈ ಚಳುವಳಿಗಳು ನಡೆದು ಬಂದಿದ್ದಾವೆ. ಸೊ ಈಗ ನಾವು ದಲಿತ ಚಳುವಳಿಗಳ ಬಗ್ಗೆ ಮಾತಾಡುವಾಗ ಹಲವಾರು ಪಂಗಡಗಳಾಗಿದ್ದಾವೆ, ಇದು ಆಗಿದೆ. ಯಾಕಾಗಿದ್ದಾವೆ ಅನ್ನೋದಕ್ಕೆ ನಾವು ಅದನ್ನು ಪ್ರಶ್ನೆ ಮಾಡೋದಿಲ್ಲ. ನಾವು ಈ ರೈತ ಸಂಘಟನೆಗಳು ಯಾಕೆ ಹೂಳಾಗಿ ಹೋದವು ಅನ್ನೋದನ್ನು ಪ್ರಶ್ನೆ ಮಾಡೋದಿಲ್ಲ. ನಾವು ಯಾಕೆ ಆಗಿದ್ದಾವೆ ಅನ್ನೋದನ್ನು ಕುರಿತು ಚರ್ಚೆ ಮಾಡೋದಕ್ಕಿಂತ ಹೊರತಾಗಿ ಆಗಿದ್ದಾವೆ ಅನ್ನೋದನ್ನೇ ನಾವು ಹೆಚ್ಚು ಚರ್ಚೆ ಮಾಡ್ತಾ ಇರ್ತೀವಿ. ಆಗುವುದಕ್ಕೆ ಕಾರಣಗಳಿರ್ತವೆ. ನಮ್ಮ ಭಿನ್ನಾಭಿಪ್ರಾಯಗಳನ್ನು ನಾವು ಹೇಗೆ ಬಗೆಹರಿಸ್ಕೋಬೇಕು, ನಮ್ಮ ನಡುವೆ ಇರುವಂಥ ಬಿರುಕುಗಳನ್ನು ನಾವು ಹೇಗೆ ಸರಿಪಡಿಸ್ಕೋಬೇಕು, ನಮ್ಮ ಮಧ್ಯೆ ಬಿರುಕುಗೆ ಹುಟ್ಟುವುದಕ್ಕೆ ಕಾರಣ ಏನು? ಅಧಿಕಾರ ಕಾರಣ ಆಗುತ್ತೆ, ಅವಕಾಶಗಳು ಕಾರಣ ಆಗ್ತವೆ, ರಾಜಕಾರಣ ಕಾರಣ ಆಗುತ್ತೆ, ಬಂಡವಾಳ ಕಾರಣ ಆಗುತ್ತೆ, ಸ್ವತಃ ಭೂಮಿಯೂ ಕೂಡ ಕಾರಣ ಆಗುತ್ತೆ. ಈ ರಾಜಕಾರಣ, ಬಂಡವಾಳ, ಭೂಮಿಯ ಪ್ರಶ್ನೆಗಳನ್ನು ಬಗೆಹರಿಸಿಕೊಳ್ಳುವುದಕ್ಕೆ ಸೋತಾಗ ಪಂಗಡಗಳು ಸಹಜವಾಗಿ ಅಲ್ಲಿ ಮೈದೂಡ್ತವೆ. ಆ ಪಂಗಡಗಳನ್ನು ನಾವು ಬಗೆಹರಿಸಬೇಕಾದ್ರೆ ನಮ್ಮ ವೈಯಕ್ತಿಕವಾದಂಥ ಲಾಲಾಸೆಗಳನ್ನು, ನಮ್ಮ ವೈಯಕ್ತಿಕವಾದಂಥ ಅಧಿಕಾರ ದಾಹವನ್ನು, ನಮ್ಮ ವೈಯಕ್ತಿಕವಾದಂಥ ಅಹಮ್ಮನ್ನು ನಾವು ತ್ಯಾಗ ಮಾಡದೆ, ತ್ಯಜಿಸದೆ, ನಿರಸನ ಮಾಡದೆ ಏನೂ ಸಾಧ್ಯವಾಗುವುದಿಲ್ಲ. ಗಣಪತಿಯಪ್ಪನಂಥವರು ಅಥವಾ ಗೋಪಾಲಗೌಡರಂಥವರು ಅಥವಾ ಲೋಹಿಯಾ ಅಂಥವರು, ಅಂಬೇಡ್ಕರ್ ಅಂಥವರು, ಬಿ ಕೃಷ್ಣಪ್ಪನಂಥವರು ತಮ್ಮ ಅಹಮ್ಮನ್ನು ನಿರಸನ ಮಾಡಿದರು. ಅವರು ಅದನ್ನು ತ್ಯಜಿಸಿದರು, ಅದನ್ನು ತ್ಯಾಗ ಮಾಡಿದರು. ಹಾಗಾಗಿ ಒಂದನ್ನು ಪ್ರಶ್ನೆ ಮಾಡುವ ಮತ್ತು ಒಂದು ಶೋಷಣೆಯ ವಿರುದ್ಧ ಹೋರಾಡುವ ಮತ್ತು ಅದಕ್ಕೆ ಬೇಕಾಗಿರುವಂಥ ಒಂದು ತಾತ್ವಿಕತೆಯನ್ನು, ಅದಕ್ಕೆ ಬೇಕಾಗಿರುವಂಥ ಒಂದು ಚೌಕಟ್ಟನ್ನು ರೂಪಿಸುವುದಕ್ಕೆ ಅವರಿಗೆ ಸಾಧ್ಯವಾಯಿತು. ಯಾವುದೇ ಅನುಕೂಲಗಳಿಲ್ಲದ ಒಂದು ದುರ್ಗಮ ಸ್ಥಿತಿಯಲ್ಲಿರುವ ಹಳ್ಳಿಗಳಲ್ಲಿ ಈ ಮಟ್ಟದ ಕ್ರಾಂತಿಗಳಿಗೆ ಕಾರಣ ಆಗುತ್ತೆ ಅಂತ ಹೇಳಿದರೆ ಅದು ನೈತಿಕ ಬದ್ಧತೆಯೇ ಹೊರತು ಅದು ಅವಕಾಶಗಳ ಒಂದು ಅನುಕೂಲ ಅಲ್ಲ. ಅವಕಾಶ